ಪವಿತ್ರವಾದಂತಹ ಪದಪಂಕಜಗಳಿಗೆ ನಮ್ಮ ನಮನಗಳು ತಾಯೇ ನಮ್ಮನ್ನು ಉತ್ತರಿಸಲಿ. ಹೊರತೊರೆಯುತ್ತಿರುವ ಜಲಪ್ರಪಂಚದ ಮಧ್ಯದಲ್ಲಿ ಉತ್ಪನ್ನಕ್ಕೆ ಬಂದಿದ್ದೇವೆ. ಏನು ಎತ್ತ ಎನ್ನುವುದನ್ನು ತಿಳಿದುಕೊಳ್ಳಬೇಕೆನ್ನುವ ಉದ್ದೇಶದಿಂದ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿದರೆ ಎತ್ತ ನೋಡಿದರೂ ಮುತ್ತಿಕೊಂಡಿರುವ ಕತ್ತಲೆಯ ಮೊತ್ತವಲ್ಲದೆ ಮತ್ತೇನನ್ನೂ ಕಂಡದ್ದೇ ಇಲ್ಲ. ಈ ತನ್ಮಧ್ಯೆ ನಮ್ಮ ಹುಟ್ಟು ಯಾಕಾಯಿತು ಎನ್ನುವ ಚಿಂತೆಯಲ್ಲಿರುವಾಗ ಕೇಳಿಸಿದ್ದು ನಭೋವಾಣಿ. ಅದಕ್ಕನುಗುಣವಾಗಿ ಅವ್ಯಕ್ತ ಶಕ್ತಿಯನ್ನ ಆರಾಧಿಸುವ ಚೇತನವೂ ಕೊಡಲ್ಪಟ್ಟಿತು. ತನ್ಮೂಲಕವಾಗಿ ನಮಗರಿತ ರೀತಿಯಲ್ಲೇ ನಿನ್ನನ್ನೇ ಸ್ತುತಿಸಿದವಾಗ ಪ್ರಣವಾರ್ಥದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಳಾದೆಯಮ್ಮ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದೊಡನೆ ಸುತ್ತಲಿನ ಕತ್ತಲಿನ ಮೊತ್ತವೆಲ್ಲ ಎತ್ತಲೋ ಸರಿದು ಮಾಯವಾದಂತೆ ಚಿತ್ತ ಭಿತ್ತಿಯಲ್ಲಿ ಅಡಕವಾಗಿರುವ ಭಯ ತೊರೆದ ನಾವುಗಳು ಧೈರ್ಯ ಮನಸ್ಕರಾದೆವು. ನಮಗಾಡುವರೇ ವಾಕ್ಶಕ್ತಿ ಒದಗಿ ಬಂದುದು ನಿನ್ನ ಅನುಗ್ರಹ ವಿಶೇಷದಿಂದಲಾಗಿ ಎನ್ನುವುದು ನಮಗರ್ಥವಾಗಿದೆ. ಆದಿ ಮಧ್ಯ ಅಂತ್ಯರಹಿತಳೂ ನೀನೆ. ಚೇತನ ಅಚೇತನವೆನ್ನುವ ಪ್ರಕೃತಿ ಭಯವನ್ನು ಮೀರಿ ನಿಂತವಳು ನೀನೆ. ಭಯ ವಿನಾಶಿನಿಯು ಕರುಣಾಸಿಂಧುವಾದ ಪದದ್ವಂತಕ್ಕೆ ಮತ್ತೊಮ್ಮೆ ಕೊಡಮಡುವುದಕ್ಕೆ ಕಾರಣ ಬೇರೇನು ಅಲ್ಲ ತಾಯೇ. ಅಮ್ಮ, ನಾವು ಮೂವರು ಒಂದಾಗಿ ನಾವು ನಾವ್ಯಾರೆಂಬಂತಹ ತರ್ಕದಲ್ಲಿರುವಂತಹ ವೇಳೆಗೆ ನಮ್ಮ ಕರ್ಣಗಳಿಗೆ ಕೇಳಿಸಿದಂತಹ ನಿನಾದ ಆ ಊ ಮಾ ಕಾರಗಳಿಂದ ಕೂಡಿದಂತಹ ಓಂಕಾರ ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು ಎಲ್ಲವನ್ನ ಅರುಹುವುದರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಅಮ್ಮ, ಕಾಲಗತ್ತಲೆ ತುಂಬಿದಂತಹ ಜಲರಾಶಿಯಲ್ಲಿ ನೀನಲ್ಲದೆ ಅನ್ಯರ್ಯಾರಿದ್ದಾರೆ ನಮ್ಮನ್ನು ಸಾಲು ರಾಗದಿಂದ ರಕ್ಷಿಸುವವರು. ಅಜ್ಞಾನ ಎನ್ನುವಂತಹ ಅಂಧಕಾರವನ್ನು ಕಳೆದು ಸುಜ್ಞಾನ ಎನ್ನುವಂತಹ ಬೆಳಕನ್ನು ನೀಡಿದವಳು ನೀನಿದ್ದೀಯ. ಆದರೆ ಮುಂದಿನ ಪಥ ಏನು ಎನ್ನುವುದು ಗೋಚರಿಸಲು ತಿಳಿಸಿ ಉತ್ತರಿಸಬೇಕಮ್ಮ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತಹ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸರಿ ಹೆಚ್ಚಿನ ಕಣ್ಣುಳ್ಳವರಾದಂತ ನೀನೇ ಹರ. ನಿನ್ನವರ ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ನಶಿಸುವಾದಂತ ಪ್ರಪಂಚ ಪುನರಪಿ ಸೃಷ್ಟಿಯಾಗುವುದಕ್ಕಿದೆ. ನೂತನ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ನಿನ್ನಲ್ಲಿ ರಾಜಸ ಗುಣ ಅಡಕವಾಗಿರುವುದರಿಂದ ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ. ಹರಿ, ನಿನ್ನಲ್ಲಿ ಸಾತ್ವಿಕ ಗುಣ ಇರುವುದರಿಂದ ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿದ್ದುಕೋ ಮಗನೇ. ಪ್ರಸಾದ ತಾಯಿ. ಹರ, ನಿನ್ನಲ್ಲಿ ತಾಮಸ ಗುಣ ತುಂಬಿರುವುದರಿಂದ ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಹೋಗಿ ಮತ್ತೆ ಮಾಡುವೆ. ನಿಮ್ಮ ಕಾರ್ಯದಲ್ಲಿ ನಿರತರಾಗಿರುವಾಗ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತು ಎಂತಾದ್ರಿ ಅಂತ ಸಂದರ್ಭದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸುವುದಕ್ಕಿದ್ದೇನೆ. ಹೋಗಿ ಮಕ್ಕಳೇ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ. ನುಡಿದಲ್ಲಿ
ಬೆಚ್ಚದಿರಿ, ಬೆದರದಿರಿ. ಯಾಕೆ? ನಿಮ್ಮನ್ನು ನೋಡುವಾಗ ಹೆದರಿದವರು ನೀವು ಎಂಬುದು ಸ್ಪಷ್ಟ. ಅದಕ್ಕಾಗಿ ನೀನು ಹೆದರಿಕೊಂಡೆ? ನಾನು ಹೆದರಿದ್ದಲ್ಲ, ನಾನು ನಿಮಗೆ ಸ್ವಲ್ಪ ಧೈರ್ಯವನ್ನು ಅಲ್ಲ, ನಮ್ಮನ್ನು ನೋಡುವಾಗ ನಾವು ಹೆದರಿದ್ದೇವೆ ಎನ್ನುವುದಕ್ಕೆ ಕಾರಣ ಏನು? ಮುಖ ಲಕ್ಷಣ, ನೀವು ಇರುವರು ತಟಸ್ಥರು. ಹೌದು, ಹೌದೌದು. ಯಾಕಂದ್ರೆ ನಾವು ತಟಸ್ಥರು. ಯಾಕೆ? ಯಾಕೆ? ಮುಂದುವರಿಯಬೇಕಿದ್ದವನು ನೀನು. ಹೌದು. ನೀನು ನೋಡಿದ್ರೆ ಚಡಪಡಿಸುವ ಹಾಗೆ. ಇದು ಚಳವಳಿಕೆ ಅಲ್ಲ. ಹೇಗೆ ಮಾಡೋಣ, ಹೇಗೆ ಮುಂದುವರಿಯುವ ಎನ್ನುವ ಭಾವ ಉಂಟು. ಇಲ್ಲೇ ನಿನ್ನ ನಡವಳಿಕೆ ನನ್ನಲ್ಲಿ ಬದಲಾವಣೆ ಆದದಷ್ಟೇ. ಬದಲಾವಣೆ. ಹೌದೌದು. ಇಷ್ಟು ಬೇಗ ನೀನೇಕೆ ಬದಲಾವಣೆಗೊಂಡು? ಗೊತ್ತಾಗ್ಲಿಲ್ವ? ಅಮ್ಮ ಮೊದಲಾಗಿ ಕರೆದು ಹೇಳ್ತೆ ಹೇಗೆ? ಏನು? ಮಗನ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ನೀನು. ನಾನು ಅಂತ ನನಗೆ ಗೊತ್ತಿಲ್ವಾ? ಮತ್ತೆ ಅವನಿಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವಾ? ನಾನು ಅದನ್ನೆಲ್ಲ ಕೇಳಿ. ಮತ್ತೆ ಹೌದಾ? ನಿನಗೆ ಪದಾರ್ಥ ಗೊತ್ತಾ? ಯಾವುದರದ್ದು? ಬ್ರಹ್ಮನದ್ದು ಗೊತ್ತಾಗ್ತದೆ. ಆಗ್ಲಿಲ್ವಾ? ಬ್ರಹ್ಮ ಎಂಬಂತಹ ಪದಕ್ಕಿರುವಂತಹ ಅರ್ಥ ದೊಡ್ಡದು, ಶ್ರೇಷ್ಠ, ಕಾಮ, ಜೊತೆಗೆ ಮತ್ತೊಂದು ಅನುಗ್ರಹ. ಜೊತೆಗೆ ಮಗನೇ ಬ್ರಹ್ಮ, ರಾಜಸ ಪ್ರಮರಿತರಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು. ಓ, ನಿನ್ನ ಗುಣದ ಕುರಿತಾಗಿ ಚಿಂತಿಸುವುದಕ್ಕೆ ತೊಡಗಿ. ಬರೇ ಗುಣದ ಬಗ್ಗೆ ಅಲ್ಲ, ನಾನು ಮಾಡುವಂತ ಉದ್ಯೋಗ. ಗುಣದ ಮತ್ತು ಉದ್ಯೋಗದ. ವಾದ ಕಲ್ಪದಿಲಯವಾದ ಪ್ರಪಂಚವ ಮೋದದಿ ಸೃಜಿಸುವುದು. ಆದ್ರೆ ಮೋದವೇ ಕಾಣುವುದಿಲ್ಲ. ಯಾಕೆ ನಿನಗ? ಹೌದು. ಅದು ಅಷ್ಟು ಸುಲಭದಲ್ಲಿ ನನ್ನಂತೆಲ್ಲ ನಿಮಗೆ ಕಾಣಲಿಕ್ಕಿಲ್ಲ. ಮತ್ತೆ ಅದು ಮತ್ತೆ ಪ್ರಕಟಗೊಳ್ತದೆ. ಆಯ್ತಾ? ಹಾಗಾದ್ರೆ ಈಗ ಪ್ರಕಟಗೊಂಡದ್ದು ಯಾವುದು? ನನಗೀಗ ಮಾತಿನಲ್ಲಿ ಆರಂಭ ಮಾಡುವುದು, ಪ್ರಕಟ ಮಾಡಬೇಕಲ್ಲ. ಹಾಗಾದ್ರೆ ಆ ಜೀವರಾಶಿಗಳನ್ನು ನಾನು ಸೃಜಿಸುವ. ಆ ಜೀವರಾಶಿಗಳ ಬಗ್ಗೆ ನಾನು ತರ್ಕ ಮಾಡಿದ್ರೆ ಅಲ್ಲಿರುವಂತಹ ಜೀವಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ. ಸುಲಭದಲ್ಲಿ ಹೇಳ್ಬೇಕಾ? ಪ್ರಜಾಜನರಿಗೆ ಒಬ್ಬ ರಾಜ. ಒಬ್ಬ ರಾಜ ಅನಿಸಲ್ಪಡಬೇಕಾದ್ರೆ ಏನಾಗಿರ್ಬೇಕು? ಅವನಲ್ಲಿ ರಾಜಸ ಗುಣ ಎಂಬುದೇ ತುಂಬಿ ತುಳುಕಾಡ್ತಾ ಇರಬೇಕು. ಅಂತಹ ಗುಣ ಈ ಮೂವರಲ್ಲಿ ಯಾರಲ್ಲಿದೆ? ರಾಜಸ ಗುಣ ನಿನ್ನಲ್ಲೇ. ಅದು ಇರುವುದು ಈ ಬ್ರಹ್ಮನಿಗೆ. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ. ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನೀನು ನಗುವುದು ಯಾಕೆ? ಮತ್ತೆ ಏನು? ಅಳುತ್ತಾ ಇದ್ದವರು ನಾವು. ಅಳುತ್ತಾ ಒಂದೆಡೆ ಇದ್ದದಲ್ಲ, ಅಲೆಯುತ್ತಾ ಇದ್ದವರು. ಸಂಧಿಸಿದೆವು ಮೂವರು ಮನೆ. ನಮ್ಮ ಪರಿಸ್ಥಿತಿ ಮೂವರದು ಒಂದೇ. ಇನ್ನೇನು ಮಾಡೋಣ ಎನ್ನುವ ಹಾಗೆ ಚಿಂತಿಸುವಾಗ ಕೇಳಿತು ಓಂಕಾರ. ಆದ್ದರಿಂದಲೇ ನಮಗೊಂದು ಸರಿಯಾದಂತಹ ಸ್ಥಾನವೋ ಮಾನವೋ ಯೋಗ್ಯತೆಯೋ ದೊರಕಿ ಬಂತು. ಎಲ್ಲಿಂದ ಎನ್ನುವುದನ್ನು ಆಲೋಚಿಸಿದರೆ ಅದು ಜಗದಾದಿಮಾಯಿಯಿಂದ ಪರಸ್ಪರ ಸ್ಥಾನಮಾನವೋ ಯೋಗ್ಯತೆಯೋ ಉದ್ಯೋಗ ಹೊಂದಿದಂತಹ ನಮ್ಮಲ್ಲಿ ಈ ಮೇಲು ಕೀಳು ಎನ್ನುವ ಭಾವನೆ ಅವಶ್ಯ ಏನು? ಬೇಡವೇ ಬೇಡ. ನಿನ್ನ ಗುಣ ಪ್ರದರ್ಶನವೇ ಎಂದಿಟ್ಟುಕೊಳ್ಳುವ. ಅದು ಈ ಕ್ಷೇತ್ರದಲ್ಲಿ ಬೇಕು. ಬೇಡ. ನಿನಗೆ ಮತವನ್ನು ಹೊಂದಿದ್ದಿ ಈ ಕಾಲದಲ್ಲಿ. ಮಾತೆಯ ಮಾತನ್ನು ಅಥವಾ ನೇಮವನ್ನು ನಡೆಸುವುದಕ್ಕಾಗಿ ಈ ರೀತಿಯಾದ ಮತದ ಅವಶ್ಯಕತೆಯೇ ಇಲ್ಲ. ಬಹುಶಃ ಹೀಗಾಗಿರಬೇಕು. ಒಪ್ಪಿಸಿದ್ದಾಳೆ ಅಮ್ಮ, ಆಗಬೇಕು ಕಾರ್ಯ, ಹೇಗೆ ಮಾಡೋಣ ಇದನ್ನು ಎನ್ನುವ ಚಿಂತೆ ಆವರಿಸಿದೆ. ಅದಕ್ಕಾಗಿ ನಿನ್ನ ಕಾರ್ಯವನ್ನು ನಿನ್ನಿಂದ ಮಾಡುವುದಕ್ಕಾಗುವುದಿಲ್ಲ. ನಮ್ಮಲ್ಲಿ ಮಾಡಿಸಿ ಕರ್ತವ್ಯದಿಂದ ಜಾರಿಕೊಳ್ಳುವ ಪ್ರಯತ್ನ ಅದೆಲ್ಲ ಬೇಡ. ನನ್ನ ಉದ್ಯೋಗವನ್ನು ಬೇರೆಯವರಲ್ಲಿ ನಾನು ಮಾಡಿಸುವುದಿಲ್ಲ. ನನ್ನ ಉದ್ಯೋಗವನ್ನು ನಾನೇ ಮಾಡ್ತೇನೆ. ತೊಡಗಿಸು. ಯಾಕೆ ತೊಡಗಿಸುವುದು? ಈಗ ಆಗುವುದಿಲ್ಲ. ಯಾಕೆ? ನೀವೀರುವರು ಒಪ್ಪಿಕೊಳ್ಬೇಕು. ಬ್ರಹ್ಮನಿಗೆ ಮದ ಎಂಬುದು ಭೂಷಣ. ಅಹಂ ಬ್ರಹ್ಮಾಸ್ಮಿ. ಅದು ಗೊತ್ತಾ ನಿಮಗೆ? ನಾನು ಈ ಅಮ್ಮನಲ್ಲಿ ಕೇಳಿ ಹಾಗಿದ್ದವಾದ್ರೆ ಏನು ಮಾಡ್ಬೇಕಮ್ಮ? ನಿನಗೆ ಹೇಳಲಿಕ್ಕೆ ಆರಂಭವಾಗಿದೆ. ಹಾಗಾಗಿ ಅಮ್ಮ ಕಷ್ಟ ಬಂದು ಏನ್ ಮಾಡ್ಬೇಕಮ್ಮ? ಆರಮ್ಮ ಏನು ಹೇಳಿದ್ದು? ಇಷ್ಟ ದಿನ ನನ್ನನ್ನು ಭಜಿಸಿ ಪ್ರತ್ಯಕ್ಷವಾಗಿ ಪರಿಹರಿಸ್ತೇನೆ. ಬದಲಾಗಿ ಒತ್ತಿನಲ್ಲಿ ಬ್ರಹ್ಮನಿದ್ದಾನೆ, ಅವನಲ್ಲಿ ಕೇಳಿಕೊಳ್ಳಿದ್ದ ಹೇಳಲೇ ಇಲ್ಲ.